ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ನಾವೇ ಕೊಡಬೇಕು ಇಸ್ಕೋಬೇಕು ಅಲ್ಲೇ ಚಿತ್ರ ಕೊಡಬೇಕಲ್ಲ ಅವ್ರಿಗೆ ಕೊಟ್ಟು ಬಿಡ್ಬೇಕು ವಾಪಸ್. ಅರೆ ವಾ ಗುಡ್ ಐಡಿಯಾ. ಆದರ್ಶ ದಂಪತಿಗಳು ಜಗಳ ಆಡ್ತಾ ಇದ್ದಾರೆ ನೋಡಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಎಲ್ಲವೂ ಪೆಂಡೆ ಕಟ್ಟಿಗೆ ಮುಂದೆ ಇಲ್ಲ ಅಂದ್ರೆ ಕೇಸ್ ಇರ್ತದೆ. ಸೂಪರ್. ಸಂಜೆ ದಿವಸ ಜಾಸ್ತಿ ಆಗೈತೆ 1,000 ರೂಪಾಯಿ. ಸಾಮ್ರಾಟ ಎಲ್ಲ ಕನ್ನಡಿಗರಿಗೂ ಈ ನಿಮ್ಮ ಪ್ರೀತಿಯ ಕನ್ನಡಿಗ ಮನೋಜ್ ಕುಮಾರ್ ಅವರು ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋನ ನಮ್ಮೂರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್, ಆನ್ಗೋಡಿಂದ. ಇವಾಗ ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೋಬಿ ತಗೊಂಬಂದಿದ್ರು ಗೈಸ್ ನಮ್ಮ ಅಪ್ಪಾಜಿ. ಏನು ಯಾರು ನೋಡು ಕಲೆಕ್ಷನ್ ಮಾಡ್ಕೊಂಡಿರ್ತಾವಲ್ಲ, ಅರ್ಧಂಬರ್ಧವೆಲ್ಲ ಕೊಟ್ಟಿರ್ತಾರೆ. ನಾವೇ ಕೊಡಬೇಕು ಇಸ್ಕೋಬೇಕು ಅಲ್ಲೇ ಚಿತ್ರ ಕೊಡ್ಬೇಕಲ್ಲ ಅವ್ರಿಗೆ ಕೊಟ್ಟು ಬಿಡ್ಬೇಕು ವಾಪಸ್. ಅರೆ ವಾ ಗುಡ್ ಐಡಿಯಾ. ಏನು ಕಲೆಕ್ಷನ್ ಮಾಡೋದು? ಸಂಖ್ಯದ ಮತ್ತೆ ಒಳ್ಳೊಳ್ಳೆ ಬಿಟ್ಕೋಬೇಕು ನಾವು ಅವ ಮನೆಗೆ. ನಾಳೆ ನಮಗೆ ಇದಾಗ್ತಾವ ಅಲ್ಲೇದಲ್ಲೇ ಕೊಟ್ಬಿಟ್ರೆ ಅವು ಹೋಗ್ಬಿಡ್ತಾವು. ಅಲ್ಲೇ ಎಲ್ಲವೂ ಪೆಂಡೆ ಕಟ್ಟಿಗೆ ಮುಂದೆ ಇಲ್ಲ ಅಂದ್ರೆ ಕೇಸ್ ಇರ್ತದೆ. ಸೂಪರ್. ಎಷ್ಟು ಇರ್ತಾವ ಅಷ್ಟು ಇಟ್ಟ. ಏನೇನು ಕಲೆಕ್ಷನ್ ಮಾಡೋಕೆ ಡೈಲಿ ನೀವು? ಡೈಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಫೀಸು, ಸ್ಟ್ಯಾಂಡ್ ಫೀಸು ಒಂದು ಬಸ್ಗೆ 20 ರೂಪಾಯಿ. ಒಂದು 12-13 ಬಸ್ ಬರ್ತವೆ. ಆಮೇಲೆ ಒಂದು 5-6 ಆಟೋಗಳು ಅದಾವೆ. ಆಟಕ್ಕೆ 10 ರೂಪಾಯಿ ಕೊಡ್ತಾರೆ, ಬಸ್ಸಿಗೆ 20 ರೂಪಾಯಿ ಕೊಡ್ತಾರೆ, ಒಂದೊಂದು ಬಸ್ಸಿನ 10 ರೂಪಾಯಿ ಕೊಡ್ತಾನೆ. ಅದಾದ್ಮೇಲೆ ಸಂತೆ ಅದು ಟೋಟಲ್ ಎಷ್ಟಾಗೈತಿ ಡೈಲಿ? ಡೈಲಿ ಒಂದು 300 ರೂಪಾಯಿ 350 ರೂಪಾಯಿ. ಮತ್ತು ಇವತ್ತು ಯಾಕೆ ದುಡ್ಡು ಜಾಸ್ತಿ ಕೇಳಾಗದವು? ಇವತ್ತು ಸಂತೆ ಸಂತೆ ದಿವಸ ಜಾಸ್ತಿ ಆಗೈತೆ 1,000 ರೂಪಾಯಿ. ಸಾಮ್ರಾಟ. ಸೂಪರ್ ಸೂಪರ್. ಅದು ಇದು ಸೇರಿದ್ರೆ ಒಂದು 1300-1200 ರೂಪಾಯಿ ಆಕೈತೆ. ಇವತ್ತು ಎಷ್ಟಾಗೈತಿ? ಇವತ್ತು ಎಷ್ಟಮ್ಮ 1410 1410 ಪ್ರತಿ ಗುರುವಾರ. ಉಳಿದ ದಿವಸ ಎಲ್ಲ 300-350. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್. ತಿಂಡಿ ಮಾಡಿ ಅವಾಗ ಒಂದ್ ಹೆಚ್ಚು ಕುತ್ಕೊಂಡು ತಿಂದು ಮತ್ತೆ ಬಡ್ಕೊಂಡಾಕೈತಿ ಅಡಿಗೆ ಮಾಡಿ ಹಾಸಿಗೆ ಹಾಸಿದ್ದಲ್ಲ ಎಷ್ಟೊತ್ತು ಮಕ್ಕಳನ್ನ ಆಕೆ ಮಾಡ್ತಾರೆ. ಎಷ್ಟೊತ್ತರ ಮನೆ ಒಟ್ಟು ಹಾಸಿಗೆ ಹಾಸಿ ಮನೆ ಮತ್ತೆ ನನಗೆ ಮನೆಗೆ ಆದರ್ಶ ದಂಪತಿಗಳು ಜಗಳ ಆಡ್ತಾ ಇದ್ದಾರೆ ನೋಡಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಜ್ವರ ಜಗಳ ಆಡ್ರಮ್ಮ, ನೀವೇನು ಹಿಂಗೆ ಇಟ್ಟಿಟ್ಟ ಜಗಳ ಆಡ್ತಿರಲ್ಲ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಇವತ್ತಂದ್ರ ಆತು ಅದೇನು ಏನ್ ಸಂಡೆ ಓಡಕತ್ತ ಮತ್ ದಿನ ಹೇಳಿದ್ರಾಗ ನನಗೆ ಆಗ್ಲಲ್ಲ ಕಳಿಸ್ತಾಳ. ಒಂದ್ಸರಿ ಹೇಳಕ್ಕಲ್ಲ. ಅಲ್ಲಪ್ಪ ಸಿಟ್ಟಿಂದ ಯಾಕೆ ಮಾತಾಡ್ಬೇಕು? ದಿನ ನಕ್ಕಂತ ಹೇಳ್ದಾಗ ಏನಂತಿ ನನಗೆ ಆಗ್ಲಲ್ಲ ಓಡಿಸ್ತಾಳ. ಒಂದ್ಸರಿ ಹೇಳಲಿಕ್ಕಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನು ಅಂತ ಹೇಳಲ್ಲ. ತರಕಾರಿ ಒಟ್ಟು ತರಕಾರಿ ಅಷ್ಟೇ. ನನಗ್ ಕೇಳತ್ತಪ್ಪ. ಅಮ್ಮ ಹೇಳಿದ್ ನನಗ್ ಕೇಳತ್ತು. ಒಳ ಮಗನ ಟೊಮೆಟೊ ನಾನು ಒಳಗೆ ಇದ್ದ ನನಗ್ ಕೇಳತ್ತಪ್ಪಜಿ. ಹೀರೆಕಾಯಿ, ಮುಳಗಾಯಿ, ಟೊಮೆಟೊ ಹಣ್ಣು, ಕೊತ್ತಂಬರಿ, ಕರಿಬೇವು ಅವೆಲ್ಲ ಹೆಣ್ಮಕ್ಳು ಮಾಡೋ ಕೆಲಸಪ್ಪ. ಹೆಣ್ಮಕ್ಳಿಗೆ ಹೆಣ್ಮಕ್ಳು ಏನೇನ್ ಬೇಕೋ ಅವನ್ನೆಲ್ಲ ತಗೊಂಡ್ಬೋದು. ಗಂಡು ಮಕ್ಳು ಮಾಡೋದಲ್ಲ. ನೋಡಲ್ಲಿ ಸಂತೆ ಹೋಗು 100-90% ಬರೀ ಹೆಣ್ಮಕ್ಳು ಅದಾರ. ಏನ್ ಹೇಳ್ತೀರಿ ಪಾರ್ವತಮ್ಮರ ಇದಕ್ಕ? ಮಾತೇ ಇಲ್ಲ.
ಅಷ್ಟೇ. ಇದು ಇವತ್ತಿನ ಕಲೆಕ್ಷನ್ ಗೈಸ್. ಇದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಡ್ತಾ ಇದ್ದೀವಿ. ಈ ಬುಕ್ಕಲ್ಲಿ ಬರೀತಾ ಇದ್ದೀವಿ ಎಷ್ಟು ಕಲೆಕ್ಷನ್ ಆಯಿತು ಏನು ಅಂತ. ನಮ್ಮ ಅಪ್ಪಾಜಿ ಬಸ್ ಸ್ಟ್ಯಾಂಡು ಮತ್ತು ಮಾರ್ಕೆಟ್ ಕಲೆಕ್ಷನ್ ಮಾಡ್ತಾರೆ ಗೈಸ್. ಟೆಂಡರ್ ಹಿಡ್ಕೊಂಡಿದ್ದಾರೆ ಪಂಚಾಯತಿಯಿಂದ. ಡೈಲಿ ಕಲೆಕ್ಷನ್ ಮಾಡ್ತಾರೆ. ಡೈಲಿ ಒಂದು 350-300 ಆಗುತ್ತೆ. ವೀಕ್ಲಿ 1000 ಅಬೋವ್ ಆಗುತ್ತೆ ಗೈಸ್. 1200-1300 ಈ ಥರ ಆಗುತ್ತೆ. ಇದೇ ಕೆಲಸ ಮಾಡ್ತಾ ಇರೋದು. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಮ್ಮ ಅಪ್ಪಾಜಿ ಅಮ್ಮ ಎಷ್ಟು ದಿನ ಬ್ಲಾಗಲ್ಲಿ ಸರಿಯಾಗಿ ಮಾತಾಡಿದ್ದಿಲ್ಲ. ಕ್ಯಾಮ್ರಾ ಬಂದರೆ ಸೈಲೆಂಟ್ ಆಗಿಬಿಡೋರು. ಇವತ್ತು ಕರೆಕ್ಟಾಗಿ ಮಾತಾಡಿದ್ದಾರೆ. ಇನ್ಮೇಲೆ ಹಿಂಗೆ ಸ್ವಲ್ಪನೇ ತೋರಿಸ್ಕೊಂತ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೆ ಹೇಳೋಕ್ಕಾಗೋದಿಷ್ಟ ಗೈಸ್. ಗುಡ್ ನೈಟ್, ಬಾಯ್ ಬಾಯ್.